ದಾಂಡೇಲಿಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ಶ್ರೇಷ್ಠ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ. ದಾಂಡೇಲಿಯ ರೋಟರಿ ಕ್ಲಬ್, ದಾಂಡೇಲಿ ಶಿಕ್ಷಣ ಸಂಸ್ಥೆ ಮತ್ತು ಇನ್ನರ್ವಿಲ್ ಕ್ಲಬ್ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಡಿ ದಾಂಡೇಲಿ ನಗರದ ರೋಟರಿ ಶಾಲೆಯ ಆವರಣದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಕಾರ್ಯದಕ್ಷತೆ ಮತ್ತು ಸಾಧನೆಯನ್ನು ತೋರಿದ ಶಿಕ್ಷಕರಿಗೆ ಶ್ರೇಷ್ಠ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಕಾರ್ಯಕ್ರಮವನ್ನು ಸೋಮವಾರ ಸಂಜೆ 7:30 ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರೋಟರಿ ಜಿಲ್ಲಾ ಪ್ರಾಂತಪಾಲರಾದ ಅರುಣ್ ಭಂಡಾರಿ ಅವರು, ದಾಂಡೇಲಿಯ ರೋಟರಿ ಕ್ಲಬ್ 10 ಹಲವು ಸಮಾಜಮುಖಿ ಹಾಗೂ ಸೇವಾ ಕೈಂಕರ್ಯಗಳ ಮೂಲಕ ಗಮನ ಸೆಳೆಯುವುದರ ಜೊತೆಗೆ ಸದಾ ಕ್ರಿಯಾಶೀಲ ಕ್ಲಬ್ ಆಗಿ ಗುರುತಿಸಲ್ಪಟ್ಟಿದೆ. ದಾಂಡೇಲಿಯ ರೋಟರಿ ಕ್ಲಬ್, ರೋಟರಿ ಶಿಕ್ಷಣ ಸಂಸ್ಥೆಯ ಮೂಲಕ ಈ ಭಾಗದ ಶೈಕ್ಷಣಿಕ ಕ್ಷೇತ್ರಕ್ಕೆ ತನ್ನದೇ ಆದ ರೀತಿಯ ಬಹುಮೂಲ್ಯ ಕೊಡುಗೆ ನೀಡುತ್ತಿರುವುದು ನಿಜಕ್ಕೂ ಅತ್ಯಂತ ಶ್ಲಾಘನಾರ್ಹ ಕಾರ್ಯವಾಗಿದೆ. ಅಶುತೋಷ್ ಕುಮಾರ್ ರಾಯ್ ಅವರ ಅಧ್ಯಕ್ಷತೆಯಲ್ಲಿ ರೋಟರಿ ಕ್ಲಬ್ ವಿಶಿಷ್ಟ ಕಾರ್ಯ ಚಟುವಟಿಕೆಗಳ ಮೂಲಕ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿದೆ ಎಂದ ಅವರು, ಶಿಕ್ಷಕ ವೃತ್ತಿ ಅತ್ಯಂತ ಪರಮಶ್ರೇಷ್ಠ ವೃತ್ತಿಯಾಗಿದ್ದು, ಸದೃಢ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಕೊಡುಗೆ ಅಪಾರವಾಗಿದೆ. ಶಿಕ್ಷಕರ ಸೇವೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ದಾಂಡೇಲಿಯ ರೋಟರಿ ಕ್ಲಬ್ ಅತ್ಯಂತ ಬದ್ಧತೆಯಿಂದ ಮಾಡುತ್ತಾ ಬಂದಿದೆ. ಇದರ ಜೊತೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರದ ಮೂಲಕ ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡುತ್ತಿರುವುದು ಅತ್ಯುತ್ತಮವಾದ ಕಾರ್ಯವಾಗಿದೆ ಎಂದರು. ರೋಟರಿ ಕ್ಲಬ್ಬಿನ ಸದಸ್ಯತ್ವ ನಿಜಕ್ಕೂ ಅತ್ಯಂತ ಗೌರವ ಮತ್ತು ಸಾರ್ಥಕತೆಯನ್ನು ತಂದುಕೊಡುತ್ತದೆ. ಪ್ರಾಮಾಣಿಕತೆ, ದಕ್ಷತೆ ಮತ್ತು ಸೇವಾ ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಳಲು ರೋಟರಿ ಕ್ಲಬ್ ಪ್ರೇರಣಾದಾಯಿಯಾಗಿದೆ ಎಂದರು. ರೋಟರಿ ಕ್ಲಬ್ಬಿನ ಜಿಲ್ಲಾ ಸಹಾಯಕ ಪ್ರಾಂತಪಾಲರಾದ ಡಾಕ್ಟರ್ ಸಮೀರ್ ಕುಮಾರ್ ನಾಯಕ್ ಅವರು, ನಾನು ಹುಟ್ಟಿ ಆಡಿ ಬೆಳೆದ ದಾಂಡೇಲಿಯು ನನ್ನ ಕಾರ್ಯವ್ಯಾಪ್ತಿಗೆ ಬಂದಿರುವುದು ನಿಜಕ್ಕೂ ಅತ್ಯಂತ ಅಭಿಮಾನದ ಸಂಗತಿ. ಕಲಿಸಿದ ಶಿಕ್ಷಕರನ್ನು ಮತ್ತು ಸಾಧನೆಗೈದ ವಿದ್ಯಾರ್ಥಿಗಳನ್ನು ಒಟ್ಟೊಟ್ಟಿಗೆ ಗೌರವಿಸುವುದು, ಅಭಿನಂದಿಸುವುದು ಪುಣ್ಯ ಕಾರ್ಯ ಎಂದರು. ದಾಂಡೇಲಿಯ ರೋಟರಿ ಕ್ಲಬ್ ನಿರೀಕ್ಷೆಗೂ ಮೀರಿ ತನ್ನ ಕ್ರಿಯಾಶೀಲ ಹಾಗೂ ಬದ್ಧತೆಯ ಕಾರ್ಯ ಚಟುವಟಿಕೆಗಳ ಮೂಲಕ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಎಂದರು. ಈ ಭಾಗದ ವಿದ್ಯಾರ್ಥಿಗಳ ಬಾಳಿಗೆ ಶೈಕ್ಷಣಿಕ ಬೆಳಕನ್ನು ನೀಡುವ ಮೂಲಕ ರೋಟರಿ ಕ್ಲಬ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೌನ ಕ್ರಾಂತಿಯನ್ನು ಮಾಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾದ ರಾಘವೇಂದ್ರ JR ಅವರು, ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡುವ ನೆರವು ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿ. ಈ ನಿಟ್ಟಿನಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು CSR ಯೋಜನೆಯಡಿ ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೂ ವಿಶೇಷ ಅನುದಾನಗಳನ್ನು ನೀಡುತ್ತಲೇ ಬಂದಿದೆ. ಅಂಗನವಾಡಿ ಕೇಂದ್ರಗಳ ಕಟ್ಟಡ ನಿರ್ಮಾಣ, ಶಾಲಾ ಕಾಲೇಜುಗಳ ಕಟ್ಟಡ ನಿರ್ಮಾಣಕ್ಕೆ ಆರ್ಥಿಕ ನೆರವು, ಹೀಗೆ ಇನ್ನೂ ಅನೇಕ ಸಹಾಯ ಸಹಕಾರವನ್ನು ನೀಡುತ್ತಲೇ ಬರಲಾಗಿದೆ. ರೋಟರಿ ಕ್ಲಬ್ಬಿನಂತಹ ಸಂಸ್ಥೆಯ ನಿಸ್ವಾರ್ಥ ಕಾರ್ಯ ಚಟುವಟಿಕೆಗಳಿಗೆ ಕಾಗದ ಕಾರ್ಖಾನೆ ಸದಾ ಸಹಕಾರವನ್ನು ನೀಡಲಿದೆ ಎಂದರು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡುವ ಪ್ರತಿಭಾ ಪುರಸ್ಕಾರ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಸದಾ ಪ್ರೇರಣೆಯಾಗಲಿ ಎಂದರು. ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ರೋಟರಿ ಸಂಸ್ಥೆಯ ಆಶಯದಂತೆ ರೋಟರಿ ಕ್ಲಬ್ ಶೈಕ್ಷಣಿಕ ಕಾರ್ಯ ಚಟುವಟಿಕೆಗಳಿಗೆ ವಿಶೇಷ ಆದ್ಯತೆಯಡಿ ಪ್ರೋತ್ಸಾಹವನ್ನು ನೀಡುತ್ತಲೇ ಬಂದಿದೆ. ಶೈಕ್ಷಣಿಕ ಕ್ಷೇತ್ರ ಸದೃಢಗೊಂಡಾಗ ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ಸುಲಭ ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ದಕ್ಷ ಸೇವೆಯನ್ನು ಸಲ್ಲಿಸಿದ 11 ಶಿಕ್ಷಕ ಶಿಕ್ಷಕಿಯರುಗಳಾದ ಜಯದೇವ್ ಸಿರಿಗೇರಿ, ಶಂಕರ್ ಕಿಲ್ಲೆದಾರ್, ಮೇನಕಾ ಜಿ ಮಡಿವಾಳ್, ಶಾಲಿನಿ ಪಿ ಲೋಪಿಸ್, MG ಪತ್ತಾರ್, ರೂಪಾ ಡಿ ಭಜಂತ್ರಿ, ಶಶಿರೇಖಾ ಮುರಳಿ ಕನ್ಯಾಡಿ, ಶೋಭಾ ಆನಂದ್ ನಾಯ್ಕ್, ಜಯಶ್ರೀ ಡಿ, ಜೂಲಿಯಾ ಪಿಕಾಸ್ಟಾ, ಪಾರ್ವತಿ ಎಲಿಗೇರ್ ಅವರುಗಳಿಗೆ ಶ್ರೇಷ್ಠ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 2024-25ನೇ ಸಾಲಿನಲ್ಲಿ SSLC, PUC, ಪದವಿ, ITI, ಡಿಪ್ಲೊಮೊ, ನರ್ಸಿಂಗ್ ಶಿಕ್ಷಣದಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ತೇರ್ಗಡೆಗೊಂಡ 29 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ದಾಂಡೇಲಿಯ ರೋಟರಿ ಕ್ಲಬ್ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ರೋಟರಿ ಕ್ಲಬ್ಬಿನ ನೂತನ ಸದಸ್ಯರನ್ನಾಗಿ ರಾಧೇಶ್ಯಾಮ್ ರಾಠಿ ಮತ್ತು ವಿಜಯ್ ವಿ ತೇಲಿ ಅವರನ್ನು ಸೇರ್ಪಡೆಗೊಳಿಸಲಾಯಿತು. ರೋಟರಿ ಕ್ಲಬ್ಬಿನ ಡಾಕ್ಟರ್ ಪರಶುರಾಮ್ ಸಾಂಬ್ರೇಕರ್ ಅವರಿಗೆ PHF ಪಿನ್ ವಿತರಣೆ ಮಾಡಲಾಯಿತು. 2024-25ನೇ ಸಾಲಿನಲ್ಲಿ ರೋಟರಿ ಸಂಸ್ಥೆಗೆ ಅತಿ ಹೆಚ್ಚಿನ ದೇಣಿಗೆಯನ್ನು ನೀಡಿದ ಅಶುತೋಷ್ ಕುಮಾರ್ ರಾಯ್ ಅವರಿಗೆ ರೋಟರಿ ಜಿಲ್ಲಾ ಪ್ರಾಂತಪಾಲರಾದ ಅರುಣ್ ಭಂಡಾರಿ ಅವರು ಪಾರಿತೋಷಕವನ್ನು ನೀಡಿ ಗೌರವಿಸಿದರು.
ರೋಟರಿ ಕ್ಲಬ್ಬಿನ ರಾಹುಲ್ ಬಾವಜಿ ರೋಟರಿ ಪ್ರಾರ್ಥನೆ ಗೀತೆಯನ್ನು ಹಾಡಿದರು. ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರೋಟರಿ ಕ್ಲಬ್ಬಿನ ಅಭಿಷೇಕ್ ಕನ್ಯಾಡಿ, ಸುಧಾಕರ್ ಶೆಟ್ಟಿ ಮತ್ತು ರವಿಕುಮಾರ್ ನಾಯಕ್ ಅವರು ಅತಿಥಿಗಳನ್ನು ಪರಿಚಯಿಸಿದರು. ನೂತನ ಸದಸ್ಯರನ್ನು ಸೋಮಕುಮಾರ್ ಎಸ್ ಮತ್ತು ವೆಂಕಟೇಶ್ ಪಾಂಡೆ ಅವರು ಪರಿಚಯಿಸಿದರು. ಆರ್.ಪಿ. ನಾಯಕ್ ಶ್ರೇಷ್ಠ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿ ಪ್ರದಾನದ ಬಗ್ಗೆ ಮಾತನಾಡಿದರು. ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿ ಮಿಥುನ್ ನಾಯಕ್ ವಂದಿಸಿದರು. ಎಸ್ ಸೋಮಕುಮಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. गुरु नमस्कार, गुड इवनिंग एवरीवन। माननीय डिस्ट्रिक्ट गवर्नर, आदरणीय असिस्टेंट गवर्नर, आज के हमारे विशिष्ट अतिथि विशेष श्री राघवेंद्र जी, मेरे सभी रोटेरियन साथियों, इनरव्हील क्लब की सदस्याएं, रोटरी एजुकेशन सोसाइटी एवं डांडेली एजुकेशन सोसाइटी के सभी सदस्य, हमारे सम्मानित शिक्षक, प्रिय छात्र छात्राओं तथा हमारे मेधावी विद्यार्थियों को, गौरवान्वित अभिभावकों, रोटरी क्लब ऑफ डांडेली, डांडेली एजुकेशन सोसाइटी, रोटरी एजुकेशन सोसाइटी तथा इनरव्हील क्लब की ओर से मैं आप सभी को हमारे डिस्ट्रिक्ट गवर्नर रोटेरियन अरुण भंडारी जी को ऑफिशियल विजिट तथा टीचर्स एक्सीलेंस अवार्ड एवं मेधावी छात्र सम्मान समारोह में हार्दिक स्वागत करता हूं। अध्यक्ष के रूप में आज यहाँ उपस्थित होना मेरे लिए सचमुच सम्मान की बात है। हमें अत्यंत प्रसन्नता है कि हमारे प्रिय डिस्ट्रिक्ट गवर्नर आज हमारे बीच पधारे हैं। 138 क्लब के व्यस्त कार्यक्रम के बावजूद उन्होंने इस सार्वजनिक कार्यक्रम में सम्मिलित होने की कृपा की है। हम उनको हार्दिक स्वागत करते हैं। मैं हमारे असिस्टेंट गवर्नर रोटेरियन डॉक्टर समीर कुमार नाइक का भी विशेष स्वागत करता हूं। वो हमारे हर कार्यक्रम के ऋण रहे हैं, सदैव उपलब्ध, सदैव मार्गदर्शन करने वाले, सदैव प्रेरित करने वाले, अपने व्यस्त समय निकालकर वे आज हमारे बीच उपस्थित हुए हैं। रोटरी क्लब ऑफ डांडेली, डांडेली एजुकेशन सोसाइटी, रोटरी एजुकेशन सोसाइटी और इनरव्हील क्लब की ओर से उनका हार्दिक स्वागत करते हैं। हमारे अतिथि विशेष श्री राघवेंद्र आर का भी विशेष स्वागत है। WCPM डांडेली हर रोटरी पहल में सच्चे सेवा सहयोगी के रूप में सदैव साथ रहा है। अपनी CSR गतिविधियों के माध्यम से WCPM ने RS को नए कक्ष प्रदान किए हैं, जिनके लिए हमें उनके निरंतर सामाजिक सहयोग के प्रति हृदय से आभारी हैं। रोटरी क्लब ऑफ डांडेली, रोटरी एजुकेशन सोसाइटी, रोटरी डांडेली एजुकेशन सोसाइटी और इनरव्हील क्लब की ओर से मैं आपका हार्दिक स्वागत करते हैं। मैं रोटरी क्लब के सभी सदस्यों, डांडेली एजुकेशन सोसाइटी, इनरव्हील क्लब, सभी शिक्षकों, आमंत्रित अतिथियों, विद्यार्थियों, अभिभावक, सम्मानित अतिथियों और प्रेस प्रतिनिधियों का भी मैं हार्दिक स्वागत करता हूं। वे अपनी निष्ठा, समर्पण और प्रतिबद्धता से विद्यार्थियों का निर्माण करते हैं और इसी परिश्रम का फल आज हम इस मेधावी छात्रों में देखते हैं। एक अच्छा छात्र हमेशा एक अच्छे शिक्षक की देन होता है। रोटरी इंटरनेशनल इस योगदान को गहराई से समझता है और मूल्य देता है। हर शिक्षक उत्कृष्ट होता है, परंतु आज हम उन चुनिंदा शिक्षकों को सम्मानित कर रहे हैं जिन्होंने असाधारण समर्पण के साथ समाज की भावी नागरिकों का निर्माण किया है। इस तरह हम उन मेधावी विद्यार्थियों को भी सम्मानित कर रहे हैं जिन्होंने मेहनत और लगन से शैक्षणिक सफलता प्राप्त की है। मेधावी छात्र सम्मान रोटरी क्लब और डांडेली का एक सिग्नेचर प्रोजेक्ट रहा है। रोटरी क्लब ऑफ डांडेली का विश्वास है कि युवा सफल छात्रों को सम्मानित करने से अन्य विद्यार्थियों में प्रेरणा जागृत होती है और इस प्रेरणा से समाज और भी सशक्त और उज्जवल बनता है। अंत में मैं एक बार फिर आप सभी की उपस्थिति, सहयोग और प्रोत्साहन के लिए हृदय से आभार व्यक्त करता हूं। आप सभी का हार्दिक धन्यवाद। जय हिंद। With Rotary Club for various education and other infrastructure facilities. Other than so many social, you are involved. As a company, we are involved in many social causes also, along with other institutions, along with Rotary Club also. As a company, as we are also doing our journey along with, we can say that with the Rotary Club only. Our company is established in 1955. So almost we have also completed around 70 years serving the Dandeli and providing many opportunities to many youngsters and civilians and Dandeli people.
and today, and we are also happy that as a Rotary International motto, service above self guides effort to support education and empower young minds. We also feel proud in contributing towards education for unlocking future students to achieve their goals. And I congratulate the recipients of this scholarship for academic excellence and perseverance are truly inspiring students' journey. Your achievement reflects the values and principles of Rotary School, and also we should congratulate their parents for their perseverance and helping the students to sending their wards to school and achieve their educational academic goals. And as you continue your education to the children, as continue your educational journey, remember that learning is lifelong process, and only getting the graduation or the passing out of school is is also one of the journey in coming life. So you should, as a curious student, you should be stay committed and never stop striving for excellence for further future your endeavors. And we also thank the parents and teachers and staff of Rotary Club and Rotary Education Society and many for the dedicated service to the society and bringing these children and sending the children to the society to become one of the social assets. So we also proud that we have this year we have constructed a classroom as a part of our CSR activities, and we continue to help the Rotary Education Society and other whatever may be the requirements of the Dandeli city under the guidance of our able Executive Director Sri Rajendra Jain ji in all society and infrastructure, health and whatever may be the requirements of the Dandeli society. Our company will be always ready to at least to contribute to some part of the improvement of the society. So I thank the Rotary Club and all members for giving us a chance to participate in this social cause and giving me a chance to address you. Thank you. ಅಂತ ಭಾವಿಸ್ತೇನೆ. ನನಗೆ ಅರುಣ್ ಭಂಡಾರಿ ಸರ್ 2000 ಅವರು ಗವರ್ನರ್ ಆದವಾಗ ನಿನಗೆ ಅಸಿಸ್ಟೆಂಟ್ ಗವರ್ನರ್ ಆಗಿ ನಾನು ನೇಮಕ ಮಾಡ್ತಾ ಇದ್ದೇನೆ ಅಂತ ಹೇಳಿದವಾಗ ನಾನು ಅವ್ರಿಗೆ ಒಂದು ಮೆಸೇಜ್ ಮಾಡಿದೆ, ಸರ್ ಕ್ಯಾನ್ ಐ ಸಿಲೆಕ್ಟ್ ದ ಕ್ಲಬ್ಸ್ ಫಾರ್ ಮೀ ಅಂತ. ಅವಾಗ ಅವ್ರು ಹೇಳಿದರು, ನೋ ದಟ್ ಆಪರ್ಚುನಿಟಿ ಐ ವಿಲ್ ನಾಟ್ ಗಿವ್ ಇಟ್ ಯು ಅಂತ ಹೇಳಿದರು. ಬಟ್ ಯಾವಾಗ ಅವ್ರು ನನಗೆ ಕ್ಲಬ್ಸ್ಗಳನ್ನು ಅಲಾಟ್ ಮಾಡಿದ್ರು, ಎಲ್ಲ ಘಟ್ಟದ ಮೇಲಿನ ಕ್ಲಬ್ಸ್ಗಳಿದ್ದು, ಅದರಲ್ಲಿ ದಾಂಡೇಲಿ ಕ್ಲಬ್ ಕೂಡ ಒಂದಾಗಿತ್ತು. ನಾನು ಯಾವ ಉದ್ದೇಶಕ್ಕಾಗಿ ಅವರಿಗೆ ಕೆನ್ ಐ ಸಿಲೆಕ್ಟ್ ಮೈ ಕ್ಲಬ್ಸ್ ಅಂತ ಹೇಳಿದ್ನೋ, ಅವರು ನನಗೆ ಅದೇ ಕ್ಲಬ್ಬನ್ನು ಕೇಳದೇನೆ ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾನು ಅರುಣ್ ಭಂಡಾರಿ ಸರ್ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ದಾಂಡೇಲಿ ಕ್ಲಬ್ ಅಂದರೆ ನನಗೆ ರೋಟರಿಯ ABCD ಅನ್ನು ಕಲಿಸಿದಂಥ ರೋಟರಿ ಕ್ಲಬ್ ಇದು. ಬಾಲ್ಯದ ದಿನಗಳಿಂದಲೂ ಕೂಡ ಈ ಒಂದು ಶಾಲೆಗೆ ಬರ್ತಾ, ನೀವೆಲ್ಲ ಬೆಳಿಗ್ಗೆ ಮಂಡೇ ಟು ಸ್ಯಾಟರ್ಡೆ ಶಾಲೆಗೆ ಬರ್ತಾರೆ ಮಕ್ಕಳು. ನಾನು ಈ ಶಾಲೆಯಲ್ಲಿ ಸಂಡೇ ಬಂದು ಕೂತ್ಕೊಂಡು ಅಭ್ಯಾಸ ಮಾಡಿದ್ದೇನೆ. ಕಾಲೇಜ್ ಬಿಟ್ಟು ಕೂಡಲೇ ಇಲ್ಲಿಗೆ ನಮ್ಮ ತಾಯಿ, ನೀನು ಓದುವುದಿಲ್ಲ ಮನೇಲಿ ಇದ್ರೆ ಹೋಗು ಪಾಠ ಮಾಡ್ಕೊಂಡು ಬಾ, ಓದ್ಕೊಂಡು ಬಾ ಅಂತ ರೋಟರಿ ಸ್ಕೂಲಿಗೆ ಕಳಿಸ್ತಾ ಇದ್ಲು. ಸೊ ನಾನು ಕೂಡ ಒಂದು ರೀತಿಯಲ್ಲಿ ರೋಟರಿ ಸ್ಕೂಲ್ನ ವಿದ್ಯಾರ್ಥಿನಿ ಅಂತ ಹೇಳ್ಬೋದು. ಈ ಒಂದು ಸ್ಕೂಲ್ನಲ್ಲಿ ನನ್ನ ಸಹೋದರಿ ಅಂಜುಮಲಾ ಅವರು ಇದೇ ಸ್ಕೂಲ್ನಲ್ಲಿ ಪಾಠ ಮಾಡಿಕೊಂಡು ಇವತ್ತು ಒಂದು ACP CID ಬೆಂಗಳೂರಲ್ಲಿ ಇದ್ದಾರೆ. ಅವರಿಗೆ ಈ ಶಾಲೆ ಅಂದರೆ ಅತ್ಯಂತ ಅಚ್ಚುಮೆಚ್ಚು. ನಾನು ಈ ದಾಂಡೇಲಿ ಕ್ಲಬ್ಗೆ ಅಸಿಸ್ಟೆಂಟ್ ಗವರ್ನರ್ ಆದವಾಗ ನಮ್ಮ ಮನೆಯಲ್ಲಿ ಇಬ್ಬರು ಅಷ್ಟು ಜನ ಬಹಳ ಸಂತೋಷ ಪಟ್ಟಿದ್ದಾರೆ. ನಮ್ಮ ತಂದೆಯವರು ಬಹಳ ಸಂತೋಷ ಪಟ್ಟಿದ್ರು. ಅದರ ಜೊತೆಗೆ ನನ್ನ ಸಿಸ್ಟರ್ ಕಾಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಮೆಸೇಜ್ ಮಾಡಿದ್ರು. ಸೊ ದಾಂಡೇಲಿ ಕ್ಲಬ್ ಅಂದರೆ ನಮಗೆ ಮನೆಯಲ್ಲಿ ಅತ್ಯಂತ ಪ್ರೀತಿ ಪಾತ್ರವಾದದ್ದು. ಇಂಥ ಒಂದು 68 ವರ್ಷಗಳ ಇತಿಹಾಸ ಇರುವಂಥ ಈ ದಾಂಡೇಲಿ ರೋಟರಿ ಕ್ಲಬ್ಗೆ ಅಸಿಸ್ಟೆಂಟ್ ಗವರ್ನರ್ ಆಗಿ ನೇಮಕಗೊಂಡಿರುವುದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. Dandeli Rotary Club, sir, it was originally started
for the DGM level kind of people, जनरल मैनेजर ऑफ DFA, WCPM, उनके लिए हाई क्लास लोगों के लिए इनिशियली स्टार्ट हुआ था. अभी ओवर द पीरियड ऑफ टाइम all common people have joined this club and made this club available to all the general public, and they have achieved a remarkable success story. The school itself is worth crores, and everybody's contribution to this institution and to bring the good name for this Rotary Club is highly recommendable, and I congratulate all the members for that. ಇವತ್ತು ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಒಂದು ಶಾಲೆಯಲ್ಲಿ ಕಲಿತವರು ಬಹಳ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಇವತ್ತು. ಅಂತ ಒಂದು ಉನ್ನತ ಸ್ಥಾನಕ್ಕೆ ನೀವೆಲ್ಲ ಮಕ್ಕಳು ಕೂಡ ಒಂದಲ್ಲ ಒಂದು ದಿನ ತಲುಪ್ರಿ. ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗಿರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಕಮಿಂಗ್ ಬ್ಯಾಕ್ ಟು ರೋಟೇರಿಯನ್ ಅಶುತೋಷ್ ಈ ವರ್ಷದ ಅಧ್ಯಕ್ಷರಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ತುಂಬಾ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಾನು ಗವರ್ನರ್ ಅವ್ರ ಜೊತೆ ಬರ್ತಾ ಇರ್ಬೇಕಿದ್ರೆ ಆಸ್ ಅ ಜನರಲ್ ಟಾಕ್ ಯಾವ್ಯಾವ ಕ್ಲಬ್ಗಳು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅವರೇ ನನಗೆ ಹೇಳ್ತಾ ಇದ್ರು. ಸೊ ಅಶುತೋಷ್ ಅವರು ಹಿಯರಿಂಗ್ ಏಡ್ ಕ್ಯಾಂಪ್, ಸ್ಕಿನ್ ಕ್ಯಾಂಪ್, ಮೆಡಿಕಲ್ ಕ್ಯಾಂಪ್, ಮಕ್ಕಳಿಗೆ ಕಾಂಪಿಟೇಷನ್ಸ್ಗಳನ್ನು ಮಾಡೋದಾಗ್ಲಿ, ಹಳ್ಳಿಗಳಲ್ಲಿ ಹೋಗಿ ಸ್ಕೂಲ್ಗಳಿಗೆ ನೋಟ್ಬುಕ್ಗಳನ್ನು ಕೊಡೋದಾಗ್ಲಿ ಎಲ್ಲವನ್ನು ಮಾಡಿದ್ದಾರೆ. ರೀಸೆಂಟ್ ಆಗಿ ವಿಯೆಟ್ನಾಮಿಗೂ ಕೂಡ ರೋಟರಿ ಫ್ರೆಂಡ್ಶಿಪ್ ಎಕ್ಸ್ಚೇಂಜ್ ಮೂಲಕ ಹೋಗಿ ಬಂದಿದ್ದಾರೆ. ಪ್ರತಿ ತಿಂಗಳ ಮಂತ್ಲಿ ಬುಲೆಟಿನ್ ಮಾಡ್ತಾರೆ. ಪ್ರತಿ ತಿಂಗಳ ಮಂತ್ಲಿ ಬುಲೆಟಿನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮಂತ್ಲಿ ಬುಲೆಟಿನ್ ನಲ್ಲಿ ಬರೀಲಿಕ್ಕೆ ಆದ್ರೂ ಒಂದು ಕೆಲಸ ಮಾಡಬೇಕು. ಸೊ ಪ್ರತಿ ತಿಂಗಳ ಬುಲೆಟಿನ್ ತರ್ತಾ ಇದ್ದಾರೆ ಅಂದ್ರೆ ಎಷ್ಟು ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗ್ರಹಿಸ್ಕೋಬಹುದು. ಐ ಕಂಗ್ರಾಚುಲೇಟ್ ಯು ಸರ್ ಫಾರ್ ಯುವರ್ ವಂಡರ್ಫುಲ್ ವರ್ಕ್. And I congratulate Rotarian Mithun also and Treasurer Leo sir also for the wonderful work you people are doing. ಇವತ್ತು ಅಸಿಸ್ಟೆಂಟ್ ಗವರ್ನರ್ ಆಗಿ ನಿಮ್ಮ ಮುಂದೆ ನಾನು ಅತ್ಯಂತ ಸಂತೋಷದಿಂದ ನಿಮ್ಮ ಮುಂದಿದ್ದೇನೆ. ಈ ಕ್ಲಬ್ ಮತ್ತು ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಕೆಲಸಗಳನ್ನ ಮಾಡಲಿ. ಇವತ್ತು 3 ಮೇಜರ್ ಡೋನರ್ ಆಗಿದ್ದೀರಿ ಕ್ಲಬ್ನಿಂದ. ಈ ವರ್ಷನೇ ಮತ್ತೊಬ್ಬ ಮೇಜರ್ ಡೋನರ್ ಕೂಡ ಈ ಕ್ಲಬ್ಗೆ ಸಿಗಲಿ ಅಂತ ಹಾರೈಸ್ತಾ ಇದ್ದೇನೆ. ಸೊ ಐ ಕಂಗ್ರಾಚುಲೇಟ್ ಆಲ್ ದ ರೋಟರಿ ಮೆಂಬರ್ಸ್ ಅಂಡ್ ಉಪಸ್ಥಿತಿರುವಂತ ಎಲ್ಲ ಪಾಲಕರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. She is now retired. She is a high school teacher, and because of that I am having lot of respect and regards to the teachers faculty. शिक्षक क्या होता है, अभी नायर साहब ने तो बोल दिया है, मेरे पॉइंट्स अभी खत्म कर दिया आपने, लेकिन गवर्नर है कुछ तो बोलना पड़ेगा. शिक्षक क्या होता है, अगर आप वो शिक्षक का बाइफर्गेशन करेंगे, जो पहला शी रहता है दैट मीन्स शीलवान, दूसरा छ जो रहता है उसको बोलते हैं क्षमाशील, और क जो रहता है उसको वो रहता है कर्तृत्ववान. और ये कॉम्बिनेशन जब बनता है तभी वो बेस्ट टीचर होता है. और अब यहाँ पे अभी रोटरी ने आपको फेलिसिटेट किया है. ये बाकी अवार्ड की तरह नहीं है. दिस इज टोटली डिफरेंट फ्रॉम अदर्स अवार्ड्स. You will purchase the awards from any other organization, but you are unable to purchase the Rotary Excellence Award Teachers Award. Then it's your moral responsibility to respect this award और इसी अकॉर्डिंग आपको आगे काम करना है. ये रोटरी ने आपको फेलिसिटेट किया है, इसलिए आपका गौरव तो किया है, लेकिन आपकी जिम्मेदारी बढ़ाई है कि आपको इससे अच्छा काम यू हैव टू डू इन टाइम्स टू कम. यू आर द नेशन. सही बात है. वाई अब देखो बच्चा आपके रहता है, वो क्या बोलता है, टीचर ने ये बोला हुआ है, माता पिता को बोलता है हमारे टीचर ने ये बोला है, वो पापा मम्मी के नहीं सुनता है, क्योंकि यू आर द नेशन, यू आर द एक्चुअली फाउंडेशन, यू आर लेइंग द फाउंडेशन ऑफ आवर नेशन. प्राइमरी स्कूल रहता है वहाँ पे, हम जब मैं सिविल इंजीनियर हूँ, आई नो द इम्पोर्टेंस ऑफ द फाउंडेशन. प्राइमरी स्कूल को बोलता हूँ कि हम ये जो फाउंडेशन डालते हैं बिल्डिंग का वो आप करते हो. हाई स्कूल में आप ये बिल्डिंग, मतलब जो हाई स्कूल है, सेकेंडरी स्कूल है, दैट इज द सुपर स्ट्रक्चर ऑफ द बिल्डिंग, और कॉलेज जो है द फिनिशिंग ऑफ द बिल्डिंग.
ये तीनों स्टेजेस में जो टीचर काम करती है, जो माता भी काम करती है, माता इज एक्चुअली द रियल फर्स्ट टीचर ऑफ दैट चाइल्ड। तो एक क्रेडिट जाता है आप सबको। और हम देखते हैं लाइफ इज ऑल्सो टीचर। लाइफ भी हमें कभी, नीति जो हम बोलते हैं ना, नीति में मेरे ये नहीं था, नीति भी हमको कभी सिखाती है, कभी टफ टाइम लाती है, कभी अच्छे टाइम लाती है। तो इट इज लाइफ्स एवरी मोमेंट वी आर अ स्टूडेंट एंड नीति इज ऑल्सो आवर टीचर। अंदर क्लब के बारे में अभी क्या बोल रहा है, 68 ईयर्स का जर्नी है। तो ये जो यहाँ पे स्कूल बिल्डिंग्स है, ये तो सेवा है। पब्लिक इमेज का सबसे काम हो सकता है। सर्विस का और बड़ा काम क्या है, इसका मंदिर ने बनाया है, इसलिए मंडल क्लब को भी धन्यवाद चाहता हूँ। मैंने not made that we Rotary eradicated the polio from the world। जो पूरा जो रोटरी का पोलियो का ड्रॉप्स है, इसका पूरा पैसा रोटरी had done the all expenditure of the polio drops, और because of that now almost we have eradicated the polio from the world। जब ये रोटरी ने सोचा था कि we eradicate the polio from the world, तो काफी सारे लोग हंसे थे, अभी रोटरी पूरा जग से पोलियो कैसा हटा पाएगा। लेकिन रोटरी इतनी मजबूत संस्था है, इतनी ताकतवर संस्था है, जो ठान लेती है वो कंप्लीट करती है। 1985 में we dreamed that we will eradicate the polio and almost we are at the age of eradication of polio। And is focusing on the literacy, and that's why you we working on article that teach T stands for training for e-learning, A for literacy, C for child development, H for happy schools। इनके अंदर काफी सारा बोला जा सकता है, लेकिन अभी 9 बजे है, सबको भूख लगी है, मुझे भी भूख लगी है, तो ज्यादा नहीं बात करूंगा। लेकिन बीइंग अ गवर्नर, आई हैव गिवन माय प्रेसिडेंट, सेक्रेटरी एंड माय टीम द फोकस एरियाज। आई हैव गिवन देम opportunity that also I am focusing on trust। उड़ान से क्या है, तो हम जो बच्चे हैं एप्टीट्यूड टेस्ट 7 में कर रहे हैं, उसमें 20 पेजेस का आपको हो जाएगा, सारा जानकार रहे। अर्लियर क्या हम में थे, तो हमारे टाइम इंजीनियर डॉक्टर बनो। नाउ सो यू कैन चेंज number of explore your children to grow in that field। इसके लिए अभी कैसे माँ बाप को चाहिए कि हमारा बच्चा बने इंजीनियर बने, लेकिन वो बच्चों को क्या चाहिए, उसको आर्टिस्ट बनना है, उसको साइंटिस्ट बनना है, उसको पायलट बनना है। तो वो एप्टीट्यूड हम करेंगे, तो 100 लोगों का बैच बनाइए ब्रदर सर, और उसमें से हम वहां से हमने वेल एक्सपर्ट्स उसमें से काम करने वाले उनको चुना हुआ है। वो 700 रुपए में आके पेरेंट का काउंसलिंग करेंगे, बच्चों का भी काउंसलिंग करेंगे, सो दैट जो बच्चे का असल जिंदगी में उसका दिमाग कहाँ जा रहा है, वो किसमें बना सकता है, उसमें ये वो उड़ा भी आप। और सेकंड, at 1000 by for the child। I did this project when I was a auditor point। तो मैंने 700 बाइसिकल दी थी 21 में, बाद में 1000 दी थी 22-23। इसलिए मुझे ये लगता है कि एक बच्ची पढ़ती है, अगर एक पोस्ट होके बाहर निकली है तो घर का मतलब, क्योंकि माँ पूरा डालती है। तो इसलिए दे रहा हूँ, रीप कंप्यूटर मेरे पास 2500 है, तो वे आर तो वो इसका लीजिए। आई एम फोकसिंग ऑन द आल्सो परचेस एंड बैक्स टू द स्कूल। सो अब करना है, मुझे कांग्रेचुलेट बिकॉज़ यू हैव अचीव्ड समथिंग इन योर लाइफ। I want you here advice to you, never the efforts by your parents। बच्चे ना अभी कौन कौन स्वीकारने वाला है क्या गए घर पे? पेरेंट्स है,
तो पेरेंट्स को ये कि बोल के क्या फायदा होगा, बच्चे हैं गुड। तो अपने माता पिता का जो कष्ट है, पेन्स है, उसको कभी मत भूलिए। और बच्चों को मैं यही बोलना चाहूंगा, देयर इज नथिंग इम्पोर्टेंट इन दिस लाइफ। 4D है, मैं बताना चाहता हूँ। 4D के ऊपर कीजिए, डिटर्मिनेशन, डिवोशन, डेडिकेशन। इसको काम करो, डिवोशन, डिसिप्लिन से करोगे तो व्हाट एवर विल गेट इन। तो आप ये बोलता अभी भी देखिए, कोई थिएटर पकड़ो, उनके क्या बना ऐसे इंसान। बॉम्बे जाता तो खाली आता है, फुटपाथ पे सोता था, बिकॉज उसने लिया था दिन सुपर बनूंगा। क्या चाहिए तो उसको मैं नहीं चाहिए तो उसने की, वो ऐसा ही नहीं बना है, उसको सपोर्ट है। वो जाता था वहां प्रैक्टिस पे, गाँव से नहीं वे। जब इंटरव्यू पढ़ा तो उन्होंने बताया कि और रात को अगर 2-3 बजे भी एयरपोर्ट पे लैंड होते थे तो सुबह 5 बजे वो स्टेडियम पे रहते थे प्रैक्टिस के लिए। बिकॉज ऑफ दिस गाइज आर अचीव्ड ग्रेट हाइट इन देयर लाइफ। सो माय डियर फ्रेंड्स, दिस 4D को अपने ध्यान में रखिए एंड नेवर गिव्स अप। कभी कभी बच्चे नर्वस हो जाते हैं, माता पिता को भी लगता है अरे मेरे नजदीक वाले ने 97 स्कोर किया और मेरे बच्चे को 90। आई एम ऑब्जर्विंग, ग्रुप पे देखता रहता हूँ मेरा प्रेसिडेंट, मेरा सेक्रेटरी क्या करता है, डूइंग फंटिक वर्क, वेरी मच हैप्पी। हमारा PHF है तो वहीं पे PHF +1 आपको बेस्ट है। सेकेंड लेवल मेजर ढूंढना इस टाइम पर, बिकॉज हम हम इसे भावना होती है, फील द पेपर्स, तभी आपको लगता है कि मैं इसके लिए कुछ महसूस उन्होंने डोनेशन किया है, उनके पैसा दिया है, कुछ अच्छा काम है तो उन्होंने और में देते हैं, दान देना चाहिए। बेस्ट एग्जाम्पल है, वही सबसे पवित्र है, क्यों वही अपने को है, ही इज ऑलमाइटी गॉड ब्लेसेस। तो वही तो दान चाहिए, लेकिन अब दान नहीं आता है, लेकिन अपनी फाउंडेशन में दोगे तो 3 साल बाद उसका मोस्ट 50% वापस आने को जो यूज करते हैं। तो आपको आशुतोष जी सेक्रेटरी होना है, अपना क्या है मेरा लीगेसी। जब आप 26 साल से नीचे उतरेंगे तो आपको लसना चाहिए सब मेरे लिए, मेरे सोसाइटी कुछ अच्छा विश्वास रखा है। वेरी मच यहाँ पे मैंने चाहूंगा रोटरी ಬಗ್ಗೆ ನಾನು ಸಾಕ್ಷಿಯಾಗಿದ್ದೇನೆ ಅನ್ನಕ್ಕೆ ಒಂದೆರಡು ನೆನಪುಗಳನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ಆದ್ಮೇಲೆ ನನಗೆ ಒಂದು ಸಂದರ್ಭ ನೆನಪಾಗ್ತದೆ, ಏನಂತ ಹೇಳಿದ್ರೆ B.Ed ಮುಗಿಸಿದ ಮೇಲೆ ನಾವು ದೀಪದಾನ ಅಂತ ಕಾರ್ಯಕ್ರಮ ಮಾಡ್ತೀವಿ. ಅವಾಗ ಹೇಳಿದಂತಹ ನೆನಪುಗಳು, ನಾವು ಒಬ್ಬ ಶಿಕ್ಷಕ ಆದ್ರೆ ಏನ್ ಮಾಡ್ಬೇಕು ಮುಂದೆ ಅಂತ ಹೇಳಿ ಏನೆಲ್ಲ ಮಾಡಕ್ ಸಾಧ್ಯತೆ ಇದೆ, ಏನ್ ಮಾಡ್ಬೇಕು, ನಮ್ಮ ಜವಾಬ್ದಾರಿಗಳು ಏನನ್ನೋದನ್ನ ಕೊನೆಗೆ ನಮಗೆ ತರಬೇತಿಯನ್ನ ಕೊಡಿಸಿ ಕೊನೆಗೆ ದೀಪವನ್ನು ಹಚ್ಚಿಸಿ ನಮ್ಮಿಂದ ಪ್ರಮಾಣ ಮಾಡಿಸಿ ಕೊನೆ ಕಳಿಸ್ಕೊಡ್ತಾರೆ. ಆ ಕ್ಷಣಕ್ಕೆ ನಾನು ಬಹಳ ವಿನೂತನಾಗಿದ್ದೆ. ಜೀವನದಲ್ಲಿ ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಫೇಸ್ ಮಾಡಿ 2006 ನಾನು ಬೇರೆ ಹುದ್ದೆಗೆ ಹೋಗ್ಬೇಕಿತ್ತು, ಆದ್ರೆ ದೈವ ಇಚ್ಛೆ ನನಗೆ ಆಗ್ಲಿಲ್ಲ. ಅದು ಕೊನೆಗೆ 2006 ನಂತರದಲ್ಲಿ ನಾನು ಅಲ್ಲಿಗೆ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಅದನ್ನು ಸ್ಟಾಪ್ ಮಾಡಿ ಈ ಬೋಧನೆಗೆ ನಾ ಬಂದೆ. ಅಲ್ಲಿಂದ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಬೇಕಾದಾಗ 2012 ಇಸ್ವಿ ಜುಲೈ 27 ತಾರೀಕಿಗೆ ನಾನು ಡಿಸ್ಟಿಕ್ ಅಲ್ಲಿ ಒಂದು ಅವಾರ್ಡ್ ಆಗಿತ್ತು, ದಾವಣಗೆರೆ ಡಿಸ್ಟಿಕ್ ಅಲ್ಲಿ. ಆ ಸಂದರ್ಭವನ್ನು ನೆನೆಸ್ಕೊಂಡಾಗ ಮತ್ತಷ್ಟು ನನಗನಿಸ್ತು, ಇಲ್ಲ ನನಗೆ ಇದರಲ್ಲೇ ಮುಂದೆ ಹೋಗ್ಬೇಕು, ದೇವರು ನನಗೆ ಇದರಲ್ಲೇ ದಾರಿ ಕೊಟ್ಟಿದ್ದಾನೆ ಅಂತ ಅನಿಸ್ತು.
ಊರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಖಂಡಿತ ಹೇಳ್ತೀನಿ, ಊರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಅಪ್ಪ ಅಮ್ಮನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಮ್ಮ ತಂದೆ ರಿಟೈರ್ಮೆಂಟು, ಅವಾಗ ನನ್ನ ಮದುವೆ ಆಗಿದೆ. ಆದ್ರೆ ನಮ್ಮ ತಂದೆಗೆ ಹೇಳಿದಿಲ್ಲ, ನಾನು ಊರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ನಾನು ಇಲ್ಲೇ ಏನೋ ಸೇವೆ ಮಾಡ್ಕೊಂಡಿರ್ತೇನೆ, ಕೊನೆ ಅಟ್ಲೀಸ್ಟ್ ಊರಲ್ಲಿ ಯಾರು ಕೂಡ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ. ನಮ್ಮ ತಂದೆ ಹೇಳಿದ್ರು, ನಾನೊಬ್ಬ ಕಾರ್ಮಿಕ. ನಮ್ಮ ತಂದೆಯವರು ಕಾರ್ಮಿಕರಾಗಿದ್ರು, ಬಿರ್ಲಾ ಎಂಪ್ಲಾಯ್. ಈ ನಮ್ಮ ಇಂಗ್ಲಿಷ್ ಮೀಡಿಯಂ ಟೀಚರ್ ಹೆಡ್ ಮಾಸ್ಟರ್ ಇದ್ದಾರೆ, ಅವರು ಕೂಡ, ಅವ್ರ ತಂದೆಯವರು ಕೂಡ ಅಲ್ಲೇ ವರ್ಕ್ ಮಾಡ್ತಿದ್ರು, ನಮ್ಮ ತಂದೆಯವರು ಕೂಡ ಅಲ್ಲೇ ವರ್ಕ್ ಮಾಡ್ತಿದ್ರು. ಅವಾಗ ಅವ್ರು ಹೇಳಿದ್ರು, ನೀನೊಬ್ಬ ಕಾರ್ಮಿಕನಾಗಿ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ಲಿಕ್ಕೆ ಓದಿಸ್ಲಿಲ್ಲ, ನಾನೊಬ್ಬ ಕಾರ್ಮಿಕನಾಗಿದ್ದೇನೆ, ಮುಂದೆ ನೀನು ಏನೋ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡು ನಾನು ಓದಿಸಿದ್ದೇನೆ, ಹಾಗಾಗಿ ನೀನೇನೋ ಮಾಡಬೇಕು ಇದೆ, ಹಾಗಾಗಿ ಆ ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ. ನಿಜ ಹೇಳ್ತೀನಿ, ನಾನು ಮದುವೆಯಾಗಿ 15 ದಿವಸಕ್ಕೆ ಅಪಾಯಿಂಟ್ಮೆಂಟ್ ಆಗಿದೆ, ನಾನು ಬರಲೇಬೇಕು ದಾಂಡೇಲಿಗೆ, ಮನಸ್ಸಿಲ್ಲ, ಮನಸ್ಸಿಲ್ದೇ ಮನಸ್ಸಿಗೆ ಬಂದೆ. ಆದರೆ ದಾಂಡೇಲಪ್ಪನ ದೈವ ಆಶೀರ್ವಾದ, ಇಲ್ಲಿರುವ ಬಹುತೇಕ ಜನಗಳ ಆಶೀರ್ವಾದ, ನಮ್ಮ ಸಂಸ್ಥೆಯವರ ಆಶೀರ್ವಾದ, ನಮ್ಮ ಮಾನ್ಯ ಮುಖ್ಯೋಪಾಧ್ಯಾಯರ ಆಶೀರ್ವಾದ, ಓಕೆ, ಇವೆಲ್ಲವೂ ಸಾಕ್ಷಿಗಾಗಿ ಇವತ್ತು ನಾನು ನಿಮ್ಮಿಂದ ನಿಂತ್ಕೊಂಡಿದ್ದೇನೆ. ನನಗೇನು ಸಂತೋಷ ಆಗ್ತಿದೆ ಅಂದ್ರೆ, ನಾನು ಪ್ರಶಸ್ತಿಯನ್ನು ಪಡ್ಕೊಳ್ಳೋದ್ರೊಟ್ಟಿಗೆ ನನಗೆ ಸಂತೋಷ ಒಂದ್ ಕಡೆ ಆದ್ರೆ, ನನ್ನ ಕೈಯಲ್ಲಿ ಕಲಿತಂತ ಅನೇಕ ವಿದ್ಯಾರ್ಥಿಗಳು ಸುಮಾರು ಜನ ಇದ್ದಾರೆ, ಅವರು ಕೂಡ ಪ್ರಶಸ್ತಿಯನ್ನು ತೆಗೆದುಕೊಂಡದ್ದು ತುಂಬಾ ನನಗೆ ಸಂತೋಷ ಆಯಿತು. ಯಾಕೆ ಏಕಕಾಲಕ್ಕೆ ಗುರುಗಳನ್ನ ಮತ್ತು ಶಿಷ್ಯರನ್ನ ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ರೋಟರಿ ಸಂಸ್ಥೆಗೆ, ರೋಟರಿಯ ಎಲ್ಲಾ ಈ ಕ್ಲಬ್ಬಿನ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಮತ್ತು ನಮ್ಮ ಎಲ್ಲ ಶಿಕ್ಷಕ ಬಳಗದವರು ಚಿರಋಣಿಯಾಗಿರ್ತೇವೆ. Their guidance, their support was always there with me. So today I am here. Along with me, there are some of my fellow classmates who have received this medal, and I believe that they are very happy for that too. So Somkumar sir is here. Sir, your guidance, your Indian Constitution knowledge has brought a lot of, it has given a lot to us. So I'm very grateful to you, sir. Rahul Babaji sir, who would always come to our college, and I'm very grateful to you too, sir. And the Rotary Club here has organized such a great event, and it is really very good event. I personally say that. Jaydev sir, a student, Kannada sir of mine, has received an award, and I am very happy for you, sir. Shankar sir, our computer sir, he has also received an award. I am happy for you also, sir. Our teachers, and along with them, we students are receiving an award here. It is really a good thing. Along with me, for all the other awardees, I congratulate you all. Thank you, Rotary Club and all the dear members. Thank you so much. Thank you.